ಹೇ ಗಾಯ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಹೊಸ ಪ್ರೋಮೋನ ಬಿಟ್ಟಿದ್ದಾರೆ ಗೈಸ್. ಈ ಪ್ರೋಮೋದಲ್ಲಿ ಏನಪ್ಪಾ ಅಂತಂದ್ರೆ ಧ್ರುವ ಅಂತವ್ರಿಗೆ ರಕ್ಷಿತ್ ಅವರು ಸಾರಿಯನ್ನ ಕೇಳಕ್ ಹೋಗ್ತಾ ಇದಾರೆ. ರೀಸನ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ಕ್ಯಾಪ್ಟನ್ ಆಗಿದಾರಲ್ಲ, ಈ ವಾರದಿಂದ ಸಾಕಷ್ಟು ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ಏನಪ್ಪಾ ಸ್ಟ್ರಿಕ್ಟ್ ಅಂತಂದ್ರೆ ಯಾರು ಕೂಡ ಮೂಲ ನಿಯಮಗಳನ್ನ ಉಲ್ಲಂಘನೆ ಮಾಡಂಗಿಲ್ಲ. ಉಲ್ಲಂಘನೆ ಏನಾರ ಮಾಡ್ತು ಅಂತಂದ್ರೆ ಒಂದು ಕಠಿಣವಾದಂತ ಶಿಕ್ಷೆನ ತಗೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು ಕ್ಯಾಪ್ಟನ್ ರಘು ಆಗಿರುವಂತವ್ರು. ಅದೇ ರೀತಿ ಏನಾಗಿದೆಯಪ್ಪ ಅಂದ್ರೆ ರಕ್ಷಿತ್ ಅವ್ರು ಏನ್ ಮಾಡಿದ್ದಾರೆ, ಮೈಕ್ ಅನ್ನ ಉಲ್ಟಂಪಟ್ಟ ಹಾಕೊಂಡ್ಬಿಟ್ಟಿದ್ದಾರೆ. ಉಲ್ಟಂಪಟ್ಟ ಹಾಕೊಂಡಿರೋ ಕಾರಣದಿಂದ ಏನಾಗಿದೆ, ಎಲ್ಲರ ಹತ್ರನೂ ಕೂಡ ಸಾರಿಯನ್ನ ಕೇಳಬೇಕು ಅಂತ ನೆನ್ನೆ ಎಪಿಸೋಡ್ ಅಲ್ಲೂ ಕೂಡ ಹೇಳಿದ್ರಲ್ಲ, ಅದೇ ರೀತಿ ರಕ್ಷಿತ್ ಅವರು ಉಲ್ಟಾ ಹಾಕೊಂಡಿದ್ರಲ್ಲ ಮೈಕು, ಅದಕ್ಕೆ ಎಲ್ಲರ ಹತ್ರನೂ ಕೂಡ ಸಾರಿಯನ್ನ ಕೇಳ್ಕೊ ಬರ್ತಾ ಇದಾರೆ. ಆಸ್ ಇಟ್ ಈಸ್ ಧ್ರುವ ಅಂತ ಅವ್ರ ಜೊತೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಮಾತನ್ನ ಬಿಟ್ಟಿದ್ದಾರೆ ರಕ್ಷಿತ್ ಅವರು ಅಂತಾನೆ ಹೇಳ್ಬೋದು. ಅದೇ ರೀತಿ ಅವ್ರ ಹತ್ರನೂ ಹೋಗಿ ಸಾರಿಯನ್ನ ಕೇಳಕ್ ಹೋಗ್ತಾರೆ. ಕೇಳಕ್ ಹೋದ ತಕ್ಷಣ ಏನು ಧ್ರುವ ಅಂತ ಅವರು ಫುಲ್ ಆಟಿಟ್ಯೂಡ್ ಅಲ್ಲಿ, ಎಲ್ಲಿ ನೋಣ ನೋಣ ಫುಲ್ ನೋಣ ಅನ್ಕೊಂಡೆಲ್ಲ ಆ ಕಡೆ ಈ ಕಡೆ ನೋಡೋದು. ಆಮೇಲೆ ಆ ಹುಡುಗಿ ಕೂಗ್ತವ್ರೆ, ನನ್ಗೆ ಈ ಕಡೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತವ್ರೆ. ಬೇಗ ಕಳಿಸ್ಬಿಡಿ ಗೈಸ್ ಅವ್ರ ಬಿಗ್ ಬಾಸ್ ಮನೆಯಿಂದ, ಅವರು ಔಟ್ ಸೈಡರ ಕಿವಿ ಕೇಳಿಸ್ಲಿ ಅಂತಾನೆ ಹೇಳ್ಬೋದು. ಅದೇ ರೀತಿ ಆ ಹುಡುಗಿ ಬಗ್ಗೆ ಹಿಂದ್ಗಡೆಯಿಂದ ಮಾತಾಡೋದನ್ನ ಬಿಟ್ರೆ ಧ್ರುವ ಅಂತವ್ರು ಏನು ಕೂಡ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅದೇ ರೀತಿ ಎಲ್ಲರೂ ಕೂಡ ಧ್ರುವನ್ ಸರ್ಗೆ ಕೇಳ್ಬಿಡು ಅಂತ ಹೇಳ್ತಾರೆ. ಅವಾಗ ಧ್ರುವನ್ ಸರ್ಗೆ ಸಾರಿ ಸರ್, ಇನ್ಮೇಲಿಂದ ಮೈಕನ್ನು ಚೆನ್ನಾಗಿ ಆಗತ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಟಿದ್ದಾರೆ. ಆಮೇಲಿಂದ ಇನ್ಮೇಲೆ ಲೈಫಲ್ಲಿ ಈ ರೀತಿ ತಪ್ಪನ್ನ ಮಾಡಲ್ಲ, ಅವ್ರ ಹತ್ರ ಜೊತೆ ಮಾತಾಡ್ಬೇಕಲ್ಲ, ಅದಕ್ಕೋಸ್ಕರ ಇನ್ ಲೈಫಲ್ಲಿ ಈ ರೀತಿ ಮಿಸ್ಟೇಕನ್ನ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಲಿಟ್ರಲಿ ತುಂಬಾನೇ ಹರ್ಟ್ ಆಗಿದೆ ಗೈಸ್ ಇಬ್ರಿಗೂ ಕೂಡ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನ್ನ ತಂಗಿ, ನನ್ನ ಅಮ್ಮ, ಹಾಗೆ ಹೀಗೆ ಅಂದ್ಬಿಟ್ಟು ಧ್ರುವ ಅಂತವ್ರು ಇದ್ದವರು ದಿನ ಕಳೀತಾ 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 ಯಾವ ರೀತಿ ದುಶ್ಮನಿ ಆಗ್ಬಿಟ್ರು ನೋಡಿ. ರಕ್ಷಿತ್ ಅವ್ರನ್ನ ನನ್ನ ತಂಗಿ ಇದ್ದಂಗೆ ನನ್ನ ತಂಗಿ ಇದ್ದಂಗೆ ಅನ್ಬಿಟ್ಟೆಲ್ಲ ಡವ್ ಮಾಡ್ತಿದ್ದವ್ರು. ಆಮೇಲೆ ನೋಡಪ್ಪ ಮಲ್ಲಮ್ಮ ಹೋಗಿದ್ದು ಏನ್ ಒಳ್ಳೆ ವಿಲನ್. ಏನಪ್ಪಾ ಅಂದ್ರೆ ಇವಾಗ ನಿಮ್ಮನ್ ಕಂಡ್ರೆ ನಂಗೆ ಆಗಲ್ಲ, ಡೈರೆಕ್ಟ್ ಬಂದು ಹೇಳಲ್ಲ, ಅದನ್ನೇನ್ ಮಾಡೋದು, ಅಲ್ಲಿ ಇಲ್ಲೆಲ್ಲಾರ ಕುಂತ್ಕೊಳ್ಳೋದು, ಆ ಹುಡುಗಿ ನಾಟಕ ಮಾಡ್ತಾಳೆ. ಹಾಗೆ ಅಶ್ವಿನಿ ಗೌಡ ಅವ್ರು ನೆನೆ ಒಂದು ಎಪಿಸೋಡ್ ಅಲ್ಲಿ ಕೇಳಿದ್ರು ನೋಡಿ, ಏನ್ ಮಾಡ್ತಾಳೆ ಹುಡುಗಿ ಕಂಟೆಂಟ್ ಅಂತ ಕೇಳಿದ ತಕ್ಷಣ ಆಡ್ಕೊಳ್ಳೋದು, ಮೀನ್ ಬಗ್ಗೆ ಮಾಡ್ತಾಳೆ, ಹಾಗೆ ಮಾಡ್ತಾಳೆ, ಹೀಗೆ ಮಾಡ್ತಾಳೆ ಅಂದ್ಬಿಟ್ಟು ಆಡ್ಕೊಳ್ಳೋದು ಗೈಸ್. ಅಂದ್ರೆ ಎದುರಿಗೆ ಮಾತಾಡಲ್ಲ, ಯಾಕೆಂದ್ರೆ ಹುಡುಗಿ ಡೈರೆಕ್ಟ್ ಆಗಿ ಪಂಚ್ಗಳನ್ನ ಹೊಡೆದ್ಬಿಡ್ತಾಳಲ್ಲ, ಅದರಿಂದ ಏನೋ ಡೈರೆಕ್ಟ್ ಆಗಂತೂ ಮಾತಾಡಲ್ಲ ಅವರು ಧ್ರುವ ಅಂತವ್ರು. ಎಲ್ಲಾರ ಹಿಂದೆ ಎಲ್ಲಾರ ಒಂದು ಚೇರ್ಗಿರ್ ಹತ್ರ ಕುಂತ್ಕೊಳ್ಳೋದು, ಔಟ್ ಸೈಡ್ ಎಲ್ಲಾರ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವ್ರ ಜೊತೆ ಕುಂತ್ಕೊಂಡು ಆ ಹುಡುಗಿ ಜೊತೆ ಬಾಯಿಗೆ ಬಂದಾಗ ಮಾತಾಡೋದು ಗೈಸ್. ಈ ರೀತಿ ಮಾಡ್ತಾ ಇದಾರೆ. ಕ್ಯಾರೆಕ್ಟರ್ ಇತ್ತು ಗೈಸ್, ಒಳ್ಳೆ ವ್ಯಕ್ತಿ ಅನ್ಕೊಂಡಿದ್ರು, ದಿನೇ ಇವರ ವ್ಯಕ್ತಿತ್ವವನ್ನ ಇವರೇ ಹಾಳು ಮಾಡ್ಕೊಳ್ತಾ ಇದಾರೆ ಅನ್ನೋದು ನನ್ನ ಅಭಿಪ್ರಾಯ ಗೈಸ್. ಅದೇ ರೀತಿ ಹೊಸ ಪ್ರೋಮೋನ ಯಾರೆಲ್ಲ ನೋಡಿದ್ರಿ, ಅದೇ ರೀತಿ ರಕ್ಷಿತ್ ಅವರು ಮತ್ತೆ ಧ್ರುವ ಅಂತವ್ರು ಮತ್ತೆ ಒಂದಾಗ್ಬೇಕಾ, ಇವರ ಬಗ್ಗೆ ಇರುವಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಅನ್ನ ಮಾಡಿ. ಸಿಗದ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.